ನಮಸ್ಕಾರ ವೀಕ್ಷಕರೇ, ಪರಂ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅಹಂಕಾರವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕೆಂಬುದಕ್ಕೆ ಒಂದು ಉದಾಹರಣೆ. ತನ್ನ ದಿಗ್ವಿಜಯದ ಕಾರ್ಯಕ್ರಮ ಮುಂದುವರಿಸುತ್ತಾ ರಾಮ ಸೇತುವೆ ಬಳಿಗೆ ಬಂದ ಅರ್ಜುನನಿಗೆ ಜೊತೆಯಲ್ಲಿದ್ದವರು ಆ ಯುಗದಲ್ಲಿ ಶ್ರೀರಾಮ ಲಂಕೆಗೆ ಪಯಣಿಸಲು ಕಪಿವೀರರ ನೆರವಿನಿಂದ ಕಟ್ಟಿಸಿದ ಸೇತುವೆ ಇದು ಎಂದು ತೋರಿಸಿದರಂತೆ. ಹೌದೇ ಎಂದು ಅಚ್ಚರಿ ಸೂಚಿಸಿದ ಅರ್ಜುನ, ನನ್ನ ಬಳಿಯಿದ್ದ ಅಕ್ಷಯವಾದ ಬತ್ತಳಿಕೆ ಬಳಸಿ ಬಾಣಗಳಿಂದಲೇ ರಾಮನು ಸೇತುವೆಯನ್ನು ನಿರ್ಮಿಸಬಹುದಾಗಿತ್ತು. ಅದನ್ನು ಬಿಟ್ಟು ಈ ಪುಟ್ಟ ಕೆಲಸಕ್ಕಾಗಿ ಕಪಿಸೇನೆ ನೆರವು ಬೇಕಾಯಿತೆ. ಇಂಥ ರಾಮನನ್ನು ಕೋದಂಡರಾಮ ಎಂದು ಕರೆಯುವುದರಲ್ಲಿ ಏನಾದರೂ ಅರ್ಥವಿದೆಯೇ ಎಂದು ಗಹಗಹಿಸಿ ನಕ್ಕ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಅಲ್ಲಿ ನಾನಿದ್ದರೆ ಒಂದೇ ಕ್ಷಣದಲ್ಲಿ ಶರಸೇತುವೆಯನ್ನೇ ನಿರ್ಮಿಸಿಕೊಡುತ್ತಿದ್ದೆ ಎಂದ. ತನ್ನ ಭುಜಬಲ, ಶಸ್ತ್ರಾಸ್ತ್ರ ಬಲವನ್ನು ಹೊಗಳಿ ಶ್ರೀರಾಮನ ಸಾಮರ್ಥ್ಯವನ್ನು ತೆಗಳಿದ. ಈ ಮಾತನ್ನು ಕೇಳಿಸಿಕೊಂಡ ಆಂಜನೇಯ ಅಲ್ಲಿ ಪ್ರತ್ಯಕ್ಷನಾದ. ಅರ್ಜುನ, ನನ್ನ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ದೂಷಣೆ ಸರಿಯಲ್ಲ. ನೀನೊಬ್ಬ ಮಹಾವೀರ ಎಂಬ ದುರಾಭಿಮಾನದ ಮಾತುಗಳನ್ನಾಡಬೇಡ. ಈಗ ನಿನ್ನ ಬಾಣಗಳಿಂದ ಸೇತುವೆಯನ್ನು ಕಟ್ಟು. ಅದು ಎಷ್ಟು ಗಟ್ಟಿಯಾಗಿರುತ್ತೆ ಎಂಬುದನ್ನು ಈಗಲೇ ನಿನಗೆ ತೋರಿಸಿಕೊಡುತ್ತೇನೆ ಎಂಬ ಸವಾಲು ಹಾಕಿದ. ಅರ್ಜುನನು ಕೂಡಲೇ ಬಾಣಗಳಿಂದ ಶರಸೇತುವೆಯನ್ನು ಕಟ್ಟಿದ. ಆಂಜನೇಯನು ಅದರ ಮೇಲೆ ಪಾದ ಊರಿ ನಡೆದ ಕೂಡಲೇ ಸೇತುವೆ ಮುರಿದು ಬಿತ್ತು. ಅರ್ಜುನನಿಗೆ ಮುಖಭಂಗವಾಯಿತು. ಈ ಅವಮಾನ ಸಹಿಸಲಾರದೆ ಅರ್ಜುನ, ಕೃಷ್ಣ, ನನ್ನ ಮರ್ಯಾದೆ ಕಾಪಾಡು ಎಂದ ಮೊರೆಯಿಟ್ಟ. ಭಕ್ತರಕ್ಷಕ ಎನಿಸಿಕೊಂಡ ಸ್ವಾಮಿಯು ಏಕಕಾಲದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನಾಗಿ, ಹನುಮಂತನಿಗೆ ಶ್ರೀರಾಮನಾಗಿ ದರ್ಶನವಿತ್ತ. ಕೃಷ್ಣ ಎನ್ನುತ್ತಾ ಅರ್ಜುನ, ಶ್ರೀರಾಮಚಂದ್ರ ಪ್ರಭೋ ಎನ್ನುತ್ತಾ ಹನುಮಂತ ಸಾಷ್ಟಾಂಗ ಪ್ರಣಾಮ ಮಾಡಿದರು. ತನ್ನ ವಿಶ್ವರೂಪ ದರ್ಶನವಿತ್ತ ಸ್ವಾಮಿಯು ಅರ್ಜುನನನ್ನು ಕುರಿತು, ಶ್ರೀರಾಮನನ್ನು ನಿಂದಿಸಿ ನೀ ಮಾತನಾಡಿದೆ. ನಿನ್ನ ಬಲ ಪರಾಕ್ರಮಗಳ ಕುರಿತು ಸ್ತುತಿ ಮಾಡಿಕೊಂಡೆ. ನಿನ್ನ ಮನಸ್ಥಿತಿಯ ಕಾರಣದಿಂದಲೇ ಆಂಜನೇಯನಿಂದ ನಿನಗೆ ಮುಖಭಂಗವಾಯಿತು. ಇದಕ್ಕೆ ಪರಿಹಾರವೆಂದರೆ, ಭಕ್ತರಕ್ಷಕ ಎನಿಸಿಕೊಂಡ ಸ್ವಾಮಿಯು ಏಕಕಾಲದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ, ಹನುಮಂತನಿಗೆ ಶ್ರೀರಾಮ ದರ್ಶನವಿತ್ತ. ಇದಕ್ಕೆ ಪರಿಹಾರವೆಂದರೆ ನಿನ್ನಲ್ಲಿರುವ ನಾನು, ನನ್ನದು, ನನಗೆ, ನನ್ನಿಂದಲೇ ಇತ್ಯಾದಿ ಸ್ವಾರ್ಥಪೂರಿತ ಅಹಂಕಾರ, ದುರಾಭಿಮಾನವನ್ನು ನಿನ್ನಿಂದ ದೂರಿರಿಸಬೇಕು. ನಿನ್ನ ಬಗ್ಗೆ ಹೊಂದಿರುವ ಅಭಿಮಾನ ಸ್ವಾಭಿಮಾನ ದುರಾಭಿಮಾನವಾಗಬಾರದು. ಅಹಂಕಾರ, ರಾಗ, ದ್ವೇಷಗಳೇ ನಮ್ಮೊಳಗಿರುವ ಶತ್ರುಗಳು. ಈ ಅಂತಃಶತ್ರುಗಳನ್ನು ಮೊದಲು ನಾವು ಹೊರಗಿಡಿಸಬೇಕು. ಇದಕ್ಕಾಗಿ ಬುದ್ಧಿ, ಜ್ಞಾನ, ವಿನಯ, ವಿವೇಕಗಳನ್ನು ಗಳಿಸಿ ಬೆಳೆಸಿಕೊಂಡರೆ ನಮ್ಮೊಳಗೆ ಹೊರಗೆ ಶತ್ರುಗಳೇ ಇಲ್ಲದೆ ನಾವು ಅಜಾತ ಶತ್ರುಗಳಾಗುತ್ತೇವೆ ಎಂಬ ನೀತಿಪಾಠ ಬೋಧಿಸಿ ಅಂತರಾರ್ಧನಾದ. ಇದೊಂದು ಪುರಾಣ ಪ್ರಸಂಗವಾದರೂ ಮೇಲಿನ ಸಾಲುಗಳಲ್ಲಿರುವ ನೀತಿ ಸರ್ವಕಾಲಗಳಲ್ಲೂ ಪ್ರಸ್ತುತವಾಗಿದ್ದು ಸರ್ವರಿಗೂ ಸಕಾಲಿಕ ಮಾರ್ಗದರ್ಶನ ಮಾಡಿದೆ. ಆದ್ದರಿಂದ ನಮ್ಮೊಳಗೆ ಅಡಗಿರುವ ಶತ್ರುಗಳಾದ ಅಹಂಕಾರ, ದುರಾಭಿಮಾನವನ್ನು ತ್ಯಜಿಸೋಣ. ಸರಳ ಸುಂದರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ. ಇದನ್ನು ನೋಡಿದ ಮೇಲೆ ಇನ್ನೊಂದು ಉದಾಹರಣೆ ನೆನಪಿಗೆ ಬರುತ್ತದೆ. ಯುದ್ಧದಲ್ಲಿ ಅರ್ಜುನನ ಬಾಣದ ಶಕ್ತಿಯಿಂದ ಕರ್ಣನ ರಥವು ಬಹಳ ದೂರ ಹಿಂದಕ್ಕೆ ಹೋಗುತ್ತಿತ್ತು. ಆದರೆ ಕರ್ಣನ ಬಾಣ ತಾಗಿದಾಗ ಅರ್ಜುನನ ರಥವು ಕೇವಲ 7 ಅಡಿ ಮಾತ್ರ ಹಿಂದಕ್ಕೆ ಹೋಗುತ್ತಿತ್ತು. ಪ್ರತಿ ಬಾರಿ ಕರ್ಣನ ಬಾಣ ತಾಗಿ ಅರ್ಜುನನ ರಥವು 7 ಅಡಿ ಹಿಂದಕ್ಕೆ ಹೋಗುವಾಗಲೂ ಸಾರಥಿಯಾದ ಕೃಷ್ಣನು ಹೇಳುತ್ತಿದ್ದ, ಎಷ್ಟು ವೀರಶಾಲಿಯಾಗಿದ್ದಾನೆ ಕರ್ಣ. ಅರ್ಜುನನ ಬಾಣ ತಾಗಿ ಕರ್ಣನ ರಥವು ಬಹಳ ದೂರ ಹಿಂದಕ್ಕೆ ಹೋಗುತ್ತಿದ್ದರೂ ಕೃಷ್ಣನು ಏನೂ ಹೇಳದೆ ಸುಮ್ಮನೆ ಇರುತ್ತಿದ್ದ. ಹಲವು ಬಾರಿ ಇದು ಪುನರಾವರ್ತನೆಯಾದಾಗ ಅರ್ಜುನ ಅಸ್ವಸ್ಥನಾಗಿ ಕೃಷ್ಣನಿಗೆ ಹೇಳುತ್ತಾನೆ, ಓ ವಾಸುದೇವ, ತಾವು ಎಂತಹ ಪಕ್ಷಭೇದ ಮಾಡುತ್ತಿದ್ದೀರಾ. ನಮ್ಮ ರಥವು ಕೇವಲ 7 ಅಡಿ ಮಾತ್ರ ಹಿಂದಕ್ಕೆ ಹೋಗುತ್ತಿರುವುದು. ಆದರೆ ನನ್ನ ಬಾಣದ ಶಕ್ತಿಯಿಂದ ಕರ್ಣನ ರಥವು ಬಹಳ ದೂರ ಹಿಂದಕ್ಕೆ ಹೋಗುತ್ತಿದೆ. ಅದನ್ನು ನೋಡಿಯೂ ಕೂಡ ತಾವು ಮಹಾವೀರ ಕರ್ಣ ಅಂತ ಹೊಗಳುತ್ತಿರುವುದೇಕೆ. ಆಗ ಶ್ರೀಕೃಷ್ಣನು ಮಂದಹಾಸವನ್ನು ಬೀರುತ್ತಾ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಏ ಪಾರ್ಥ, ನಾನು ಹೇಳಿದ್ದು ಸರಿ. ಕರ್ಣನು ಮಹಾವೀರನಾಗಿದ್ದಾನೆ. ನೀನು ಮೇಲಕ್ಕೆ ನೋಡು. ನಿನ್ನ ರಥದ ತುದಿಯಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ವೀರ ಹನುಮ ಮತ್ತು ಮುಂದೆ ನಿನಗೆ ಸಾರಥಿಯಾಗಿ ನಾನು ಇದ್ದರೂ ಕೂಡ ಕರ್ಣನ ಬಾಣ ತಾಗಿ ರಥವು 7 ಅಡಿ ಹಿಂದಕ್ಕೆ ಹೋಗುತ್ತಿದೆ.
ಆದರೆ ನಾವು ಇಲ್ಲದಿದ್ದರೆ ನಿನ್ನ ರಥವು ಇಲ್ಲದಾಗುತ್ತಿತ್ತು. ಸತ್ಯವನ್ನು ಅರಿತಾಗ ಅರ್ಜುನ ತೆಪ್ಪಗಾದ. ಆದರೆ ತನ್ನ ಪ್ರತಿಭೆಯಲ್ಲಿ ತುಂಬ ವಿಶ್ವಾಸ ಇತ್ತು. ಅರ್ಜುನನಿಗೆ ಯುದ್ಧದ ಕೊನೆಯ ದಿನ ಆ ಅರಿವಾಯಿತು. ಸಾಧಾರಣವಾಗಿ ಎಲ್ಲ ದಿನವೂ ಯುದ್ಧ ಮುಗಿದಾಗ ಸಾರಥಿಯಾಗಿದ್ದ ಕೃಷ್ಣ ರಥದಿಂದ ಇಳಿದು ನಂತರ ಅರ್ಜುನನಿಗಾಗಿ ಬಾಗಿಲನ್ನು ತೆಗೆಯುತ್ತಿದ್ದ. ಆದರೆ ಯುದ್ಧದ ಕೊನೆಯ ದಿನ ಕೃಷ್ಣನು ರಥದಲ್ಲಿಯೇ ಕುಳಿತು ಅರ್ಜುನನಿಗೆ ಇಳಿದು ದೂರ ನಡೆಯಲು ಹೇಳುತ್ತಾನೆ. ಅರ್ಜುನ ಇಳಿದು ಸ್ವಲ್ಪ ದೂರ ನಡೆದು ಸಾಗಿದ ನಂತರ ಕೃಷ್ಣನು ರಥದಿಂದ ಇಳಿಯುತ್ತಾನೆ. ತಕ್ಷಣ ರಥವು ಉರಿದು ಭಸ್ಮವಾಯಿತು. ಇದನ್ನು ನೋಡಿದ ಅರ್ಜುನ ಆಶ್ಚರ್ಯದಿಂದ ಕೃಷ್ಣನನ್ನು ನೋಡಿದ. ಆಗ ಕೃಷ್ಣ ಹೇಳುತ್ತಾನೆ, ಅರ್ಜುನ, ನಿನ್ನ ರಥವು ಭೀಷ್ಮ, ಕೃಪಾಚಾರ್ಯ, ದ್ರೋಣ, ಕರ್ಣ ಇವರೆಲ್ಲರ ದಿವ್ಯಾಸ್ತ್ರಗಳಿಂದ ಬಹಳ ಮುಂಚೆಯೇ ಭಸ್ಮವಾಗಿ ಹೋಗಿತ್ತು. ಆದರೆ ನಾನು ನನ್ನ ಯೋಗ ಶಕ್ತಿಯಿಂದ ಒಂದು ಸಂಕಲ್ಪ ರಥವನ್ನು ಸೃಷ್ಟಿಸಿದೆ. ಅರ್ಜುನನಿಗೆ ಭೂಮಿ ಒಡೆದು ಪಾತಾಳಕ್ಕೆ ಹೋಗುವ ಹಾಗೆ ಅನಿಸಿತು. ನಾನು ಎಂಬ ಅಹಂ ಕೆಲವೊಮ್ಮೆ ಅರ್ಜುನನ ಹಾಗೆ ವರ್ತಿಸುತ್ತದೆ. ಈ ಲೋಕದಲ್ಲಿ ಎಲ್ಲವೂ ನಮ್ಮ ಪರಿಧಿಯಲ್ಲಿ ಇರುವುದೆಂಬ ಅಹಂಕಾರ ಇಲ್ಲಿ ರಥ ನಮ್ಮ ಶರೀರ ಮತ್ತು ಯುದ್ಧವು ನಮ್ಮ ಮಾನಸಿಕ ಸಂಘರ್ಷಗಳಾಗಿವೆ. ಒಮ್ಮೆ ಜೀವನ ಯುದ್ಧ ಮುಗಿಸಿ ಜೀವನಾಥವಾಗಿರುವ ಅರ್ಜುನನು ತನ್ನ ಅಹಂಕಾರವನ್ನು ಒಪ್ಪಿಕೊಳ್ಳುತ್ತಾನೆ. ಈ ವಿಷಯ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಶುಭ ದಿನ. ಥ್ಯಾಂಕ್ ಯು.